ನನ್ನ ಹೆಸರು ಪುಟ್ಟಂಜಪ್ಪ, ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ, ಮನೆ ನಂಬರ್ 395 ವಾಸವಾಗಿದ್ದೇನೆ. ಸುಮಾರು ಒಂದು 18 ವರ್ಷಗಳಿಂದ ವಾಸವಾಗಿದ್ದೇನೆ. ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬ ಹದಗೆಟ್ಟಿದೆ. ಇಲ್ಲಿ ಮೊದಲನೇದಾಗಿ ಒಂದು ತಿಪ್ಪಯ್ಯನ ಕೆರೆ ಅಂತ ರಿಂಗ್ ರೋಡ್ ಹತ್ರ ಇದೆ. ಆ ಕೆರೆಗೆ ಒಳ್ಳೆ ನೀರು ಬರ್ತಾ ಇಲ್ಲ. ಎಲ್ಲ ಹಾಲ್ನಲ್ಲಿ ಡ್ರೈನೇಜ್ ನೀರು, KSRTC ಲೇಔಟು, ನಮ್ಮ ಲೇಔಟು ಎಲ್ಲ ಮಿಕ್ಸ್ ಆಗಿ ಅಲ್ಲಿ ಬಂದು ಸೇರಿ ಆ ನೀರಿನ ಪಕ್ಕದಲ್ಲೇ ಬೋರ್ ಹಾಕಿದೆ, 2 ಬೋರ್ ಹಾಕಿದೆ. ಅದಕ್ಕೆ ಇದು ಎಲ್ಲ ಹೋಗಿ ಇದಕ್ಕಿಂತ ಕೊಳಚೆ ನೀರು ಉಂಟಾಗಿ ನಾವು ನೀರು ಸಪ್ಲೈ ಆಯ್ತಾ ಇರೋದೆಲ್ಲ ಬರೀ ಕೆಟ್ಟ ನೀರೇ. ಇದರಿಂದ ರೋಗ ರುಜಿನಗಳು ಹೆಚ್ಚಾಗಿವೆ. ಒಂದ್ಸಾರಿ ಬಂದು ನೀವು ಬೇಕಾದ್ರೆ ಪರಿಶೀಲನೆ ಮಾಡಿ. ಎಲ್ಲ ನಲ್ಲಿ ನೀರುಗಳು ಕಟ್ಕೊಂಡಿರ್ತವೆ, ಅದನ್ನೆಲ್ಲ ಉಪ್ಪು ಕಟ್ಕೊಂಡಿರ್ತದೆ. ತುಂಬ ತೊಂದರೆ ಆಗಿದೆ, ನೀರಿನ ಸಮಸ್ಯೆ ಆಗಿದೆ. ಇದರಿಂದಾಗಿ ಅನಾರೋಗ್ಯಕ್ಕೆ ಪೀಡಿತವಾಗಿದ್ದೀವಿ. ನಾವು ಡಾಕ್ಟರ್ದೆಲ್ಲ ತೋರಿಸಿದ್ದೀವಿ. ಮೊದಲು ಈ ಸಮಸ್ಯೆನ ಬಗೆಹರಿಸಿ ನಂತರ ರೋಡ್ಗಳನ್ನ ಬಂದು ಪರಿಶೀಲನೆ ಮಾಡಿ. ರೋಡಲ್ಲಿ 2 ವೀಲರ್ ವೇಕಕ್ಕಾಗಲ್ಲ, ತಿರುಗಾಡೋಕ್ಕಾಗಲ್ಲ. ಹಿರಿಯ ನಾಗರಿಕರು ಜಾಸ್ತಿ ಇದ್ದಾರೆ. ಎಷ್ಟೋ ಜನ ಬಿದ್ದಲ್ಲಿ ಗಾಯಗೊಂಡಿದ್ದಾರೆ. ಅದರ ಮೇಲಾಗಿ ಮೊದಲನೇ ಫಸ್ಟ್ ಸರ್ಟಿಫಿಕೇಟ್ ರೋಡಲ್ಲಿ ಒಂದು ಬ್ಯಾರಿಕೇಡ್ ಹಾಕಬೇಕು. ಅಲ್ಲಿ ವೆಹಿಕಲ್ನಲ್ಲಿ ಅಪಘಾತ ಜಾಸ್ತಿ ಆಗ್ತಾ ಇದೆ. ಇನ್ನೂ ತುಂಬ ತೊಂದರೆ ಇದೆ ಇದರಲ್ಲಿ ನಮ್ಮ ಏರಿಯಾದಲ್ಲಿ. ಇದಲ್ಲದೆ ಮತ್ತು ಕಳ್ಳಕಾಕರ ಜಾಸ್ತಿ ಆಗಿದೆ ಈಗ, ಅದನ್ನು ಕೂಡ ಸರಿಪಡಿಸ್ಕೊಡ್ಬೇಕು. ಮೊದಲಾಗಿ ನಮ್ಗೆ ಆದ್ಯತೆ ರಸ್ತೆ ಮತ್ತು ಕುಡಿಯೋ ನೀರಿನ ಸಮಸ್ಯೆನ ಬಗೆಹರಿಸ್ಕೊಡಿ. ಈ ನೀರಿನಿಂದಾಗಿ ಚಿಕ್ಕ ಮಕ್ಕಳು ಕೂಡ ಇವತ್ತು ದೃಷ್ಟಿ ಕಡಿಮೆ ಆಗಿದೆ, ನಾನಾ ಥರದ ಕಾಯಿಲೆಗಳು ಬರ್ತಾ ಇದೆ, ದೊಡ್ಡವ್ರಿಗೂ ಸಹ ಇದೆ. ಇದನ್ನು ತಾವು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಒಂದು ಸಾರಿ ಪರಿಶೀಲನೆ ಮಾಡಿ, ಮನೆಗೆ ಪರಿಶೀಲನೆ ಮಾಡಿ, ಮೊದಲು ನೀರು ಚೆಕ್ ಮಾಡಿ, ನಂತರ ಅವ್ರ ದೇಹದ ಸ್ಥಿತಿ ಏನಿದೆ ಅನ್ನೋದನ್ನು ಅರಿತು ನೀವು ನಮಗೆ ಇದನ್ನೆಲ್ಲ ಸೌಕರ್ಯನೆಲ್ಲ ಮಾಡಿಕೊಡ್ಬೇಕು. ಇದನ್ನು ಮೊದಲು ನೀರಿನ ಸೌಕರ್ಯ, ಮೊದಲು ರಸ್ತೆ ಸೌಕರ್ಯ, ಇವೆರಡನ್ನೂ ಪೂರೈಸಿಕೊಟ್ರೆ ನಮಗೆ ಒಳ್ಳೆಯದಾಗುತ್ತೆ. ಈಗ ನಮ್ಮ ಜೊತೆಗೆ ಇದೇ ಮೊಹಲ್ಲದ ನಾಗರಿಕರಾದ ದೇವಪ್ಪ ಮತ್ತು ಲೋಹಿತ್ತು, ದೊರೆಸ್ವಾಮಿ, ಬಸವಣ್ಣ, ಮಲ್ಲಪ್ಪ, ಶ್ರೀಕಂಠಮೂರ್ತಿ ಮತ್ತು ಸತ್ಯನಾರಾಯಣ, ಗುರುಸ್ವಾಮಿ, ಇದರ ಜನ ಸುಮಾರು ಜನ ಇದ್ದಾರೆ. ಇಲ್ಲೆಲ್ಲ ಇದ್ದಾರೆ. ಎಲ್ಲರೂ ಕೂಡ ನಿಮಗೆ ಸಹಕಾರ ಕೊಡ್ತೀವಿ. ನಮ್ಮ ಸಹಕಾರ ನಿಮ್ಮ ಮೇಲೆ ಇರಲಿ. ನಮ್ಮ ಸಹಕಾರ ನಿಮಗೆ ಬೇಕಾದ್ರೆ ಏನು ಬೇಕಾದ್ರೂ ಕೊಡ್ತೀವಿ. ನೀವು ಮೊದಲು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ. ನೀವು ಏನು ತೊಂದರೆ ಇದೆ ಅದನ್ನು ಪರಿಶೀಲನೆ ಮಾಡಿಕೊಂಡು ಆನಂತರ ನಮಗೆ ಕೆಲಸ ಮಾಡಿಕೊಡಿ. ಅಷ್ಟೇ ನಾವು ಕೇಳ್ತಾ ಇರೋದು, ಬೇರೆ ಏನು ನಿಮಗೆ ಕೇಳ್ತಾ ಇಲ್ಲ.